ಓಂ ಶ್ರೀ ಹರಿ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಶ್ರೀ ಹರಿ ಜ್ಯೋತಿರಾಯರು ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ಮೊದಲೇ ಬಹಳಷ್ಟು ವಿಡಿಯೋಸನ್ನು ರಾಯರ ನಾಮಲೇಖನಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡಿದ್ದೀನಿ. ಆದರೂ ಇನ್ನೂ ಕೂಡ ಕಮೆಂಟ್ಗಳಲ್ಲಿ ರಾಯರ ನಾಮಲೇಖನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳ್ತಾನೆ ಇದ್ದೀರಾ. ಸೊ ಇವತ್ತಿನ ವಿಡಿಯೋನಲ್ಲಿ ರಾಯರ ನಾಮಲೇಖನ ಬರೆಯುವಂತಹ ಸರಿಯಾದ ವಿಧಾನ ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ನೋಡಿ. ರಾಯರ ನಾಮಲೇಖನ ಅನ್ನುವಂತಹದ್ದು ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ರಾಯರೇ ನೀಡಿರುವಂತಹ ಒಂದು ವರ ಅಂತ ಹೇಳಿ ಭಾವಿಸಿ. ನೀವು ಯಾವಾಗಿನಿಂದ ಪ್ರಾರಂಭ ಮಾಡ್ಕೋಬೇಕು ಅಂತಂದರೆ, ಯಾವುದಾದ್ರೂ ಒಂದು ಶುಭವಾದಂತಹ ಗುರುವಾರ, ಅಂದರೆ ಗುರುವಾರ ಯಾವತ್ತು ಚೆನ್ನಾಗಿ ಬಂದಿರುತ್ತೆ ಅಲ್ವಾ, ಅವತ್ತಿನ ದಿವಸ ನೀವು ಈ ರಾಯರ ನಾಮಲೇಖನ ಸೇವೆಯನ್ನು ಪ್ರಾರಂಭ ಮಾಡ್ಕೋಬಹುದು. ಅಂದರೆ ಇದನ್ನು ಒಂದು ರಾಯರ ವ್ರತ ಅನ್ನುವಂತಹದ್ದನ್ನು ನೀವು ಮೊದಲು ತಿಳ್ಕೋಬೇಕು. ಈ ರಾಯರ ನಾಮಲೇಖನ ವ್ರತವನ್ನು ನೀವು ಎಷ್ಟೋ ದಿವಸಗಳ ಕಾಲ ಸಂಕಲ್ಪ ಮಾಡಿಕೊಂಡು ಬರೀತಾ ಇರ್ತೀರಾ, ಅಷ್ಟೋ ದಿವಸಗಳ ಕಾಲ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗಿಲ್ಲ. ಇದು ಕೂಡ ರಾಯರ ಒಂದು ವ್ರತ ಇದ್ದ ಹಾಗೆ. ಒಂದು ಶುಭವಾದಂತಹ ಗುರುವಾರ ರಾಯರ ಮುಂದೆ ತುಪ್ಪದ ದೀಪ ಎಲ್ಲ ಹಚ್ಚಿ ರಾಯರ ಪೂಜೆಯನ್ನು ಸರಿಯಾದಂತಹ ರೀತಿಯಲ್ಲಿ, ಸರಿಯಾದಂತಹ ವಿಧಾನದಲ್ಲಿ ಮಾಡಿ ಮುಗಿಸ್ತೀರ. ದೀಪ ಹಚ್ಚಿದ ತಕ್ಷಣ ರಾಯರ ಸ್ತೋತ್ರಗಳನ್ನು ಹೇಳ್ಕೊಂಡ್ಲೇಬೇಕು. ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಯಾವೆಲ್ಲ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅನ್ನೋಂತಹದ್ದನ್ನು ಕೂಡ ನಾನು ನಿಮಗೆ ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಗೊತ್ತಿಲ್ಲ ಅಂತಂದರೆ ರಾಯರ ಅಷ್ಟೋತ್ತರವನ್ನು, ರಾಯರ ಪೂಜೆ ಆದಮೇಲೆ ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿ. ಇಲ್ಲ ನಮಗೆ ಓದ್ಲಿಕ್ಕೆ ಬರೋದಿಲ್ಲ, ತಪ್ಪಾಗುತ್ತೆ ಅನ್ನೋಂತಹವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ 108 ಸಾರ್ತಿ ಹೇಳ್ಕೋಬೇಕು. ಹೊಸದಾಗಿ ರಾಯರ ನಾಮಲೇಖನ ನೀವು ಬರೀತೀರಾ ಅಂತಂದರೆ, ನೀವು ಅಲ್ಲೇ ಇಲ್ಲಿ ಆನ್ಲೈನಲ್ಲಿ ಸಿಗುವಂತಹ ರಾಯರ ಪುಸ್ತಕಗಳಲ್ಲಿ, ಅಂದರೆ ನಾಮಲೇಖನದ ಪುಸ್ತಕ ಈಗೆಲ್ಲ ಮಾರಲಿಕ್ಕೆ ಇಡ್ತಿದ್ದಾರಲ್ಲ, ಆ ರಾಯರ ನಾಮಲೇಖನದ ಪುಸ್ತಕದಲ್ಲಿ ಮಾತ್ರ ಬರೆಯೋದನ್ನೇ ರಾಯರ ನಾಮಲೇಖನ ಅನ್ನುವಂತಹದ್ದನ್ನು ನಿಮ್ಮ ತಲೆಯಿಂದ ತೆಗೆದಾಕಿ. ಆದಷ್ಟು ಲೈನ್ಸ್ ಇರುತ್ತಲ್ವ, ಆ ಥರ ಪೇಜಸಲ್ಲಿ ಬರೆದ್ರೆ ಖಂಡಿತ ನಮ್ಮ ಕಷ್ಟಗಳು ಕಳೆಯೋದಿಲ್ಲ. ವೈಟ್ ನೋಟ್ಬುಕ್ಕನ್ನು ತೊಗೊಳ್ಳಿ. ಒಂದು 100 ಪೇಜಸ್, ಮಕ್ಕಳು ಡ್ರಾಯಿಂಗ್ ಎಲ್ಲ ಮಾಡ್ತಾರಲ್ವ, ಆ ರೀತಿ ವೈಟ್ ನೋಟ್ಬುಕ್ಕನ್ನು ಮೊದಲನೇ ಬಾರಿ ಬರೆಯುವಂತಹವರು ಹೊಸದಾಗಿ ತಗೊಳ್ಳಿ. ಕಂಟಿನ್ಯೂ ಮಾಡಬಹುದು, ಅದರಲ್ಲೇ ಪೂರ್ತಿ ಮುಗಿಯೋ ತನಕ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಒಂದು ಸಾರ್ತಿ ಬುಕ್ಕನ್ನು ತಗೊಂಡ್ರೆ ಆ ರಾಯರ ನಾಮಲೇಖನ ಬರೆಯುವಂತಹ ಪುಸ್ತಕವನ್ನು, ವೈಟ್ ಬುಕ್ಕನ್ನು ತಗೋಬೇಕು. ಈ ಎಲ್ಲ ಸ್ತೋತ್ರಗಳನ್ನು ಏನು ಇರುತ್ತಲ್ವ ಎಲ್ಲ ಹೇಳ್ಕೊಂಡಾದಮೇಲೆ ಈ ಪುಸ್ತಕವನ್ನು ಒಂದು ತಟ್ಟೆನಲ್ಲಿ ರಾಯರ ಎದುರುಗಡೆ ಇಡಿ. ಅದರ ಮೇಲೆ ರಾಯರದ್ದು ಯಾವುದಾದ್ರೂ ಮಟ್ಟದ ಅಕ್ಷತೆ ಇರುತ್ತಲ್ವ, ಆ ಅಕ್ಷತೆ ಮತ್ತು 1-2 ಎಲೆ ತುಳಸಿಯನ್ನು ಆ ಪುಸ್ತಕದ ಮೇಲೆ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ರಾಯರ ಎದುರುಗಡೆ ಕೂತ್ಕೊಂಡು ಬರೆಯುವಂತಹದ್ದನ್ನು ಮಾಡಿ. ಈ ರಾಯರ ನಾಮಲೇಖನ ಬರೆಯೋದಕ್ಕೆ ಮೊದಲು ಸಂಕಲ್ಪ ಮಾಡ್ಕೋಬೇಕು. ನೀವು ಬಲಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು ಹಿಡಿದು, ನೀವು ಯಾವ ಇಷ್ಟಾರ್ಥ ಏನು ನಿಮಗೆ ರಾಯರಿಂದ ಈಡೇರಿಕೆ ಆಗಬೇಕು ಅಂತ ಹೇಳಿ ಈ ರಾಯರ ನಾಮಲೇಖನ ಬರೀತಾ ಇದ್ದೀರಾ, ಅಥವಾ ಏನು ಕಷ್ಟಗಳು ನಿಮಗೆ ತೀರಬೇಕು ಅಂತ ಹೇಳಿ ಈ ರಾಯರ ನಾಮಲೇಖನ ಬರೀತಿದ್ದೀರಾ ಅಂತ ಹೇಳಿ ಕೇಳ್ಕೊಂಡಾದಮೇಲೆ ಇದನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡ್ಕೋಬೇಕು. ನೀವು ಆ ವೈಟ್ ಬುಕ್ ಏನಿರುತ್ತಲ್ವ ಅದರಲ್ಲಿ ಅದೇ ರೀತಿ ಬರೀರಿ. ಲೈನ್ಸನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೋತೀರಾ ಅದರ ಮೇಲೆ ನೀವು ಬರಿತಾ ಹೋಗಬೇಕಾಗತ್ತೆ. ಅಂದರೆ ನೀವು ಗುರುವಾರ ಸಂಕಲ್ಪ ಮಾಡಿಕೊಂಡು ಆ ಗುರುವಾರ ಒಂದೇ ದಿವಸದಲ್ಲಿ 108 ಬಾರಿ ಬರಿತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬಹುದು. ಅದನ್ನು ಬಿಟ್ಟರೆ 501 ಬಾರಿ, ಅಂದರೆ ಅವತ್ತೊಂದೇ ದಿವಸ ಬರೆದು ಮುಗಿಸ್ತೀನಿ, ನೀವು ಯಾವ ವಾರ ಸಂಕಲ್ಪ ಮಾಡ್ಕೊಂಡು ಕೂತ್ಕೋತಿರಲ್ಲ ಆ ಒಂದೇ ದಿವಸದಲ್ಲಿ 501 ಬಾರಿ ಬರಿತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬಹುದು. ಇಲ್ಲ ಅಂತಂದರೆ ನೀವೇನು ಪ್ರಾರಂಭ ಮಾಡ್ಕೋತೀರಾ ಆ ಗುರುವಾರದಿಂದ ಹಿಡಿದು ನೆಕ್ಸ್ಟ್ ಗುರುವಾರ ಬರುತ್ತಲ್ಲ ಆ ಗುರುವಾರದ ಒಳಗಡೆ 1001 ಬಾರಿ ಬರಿತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೋಬಹುದು. ಈ ರೀತಿ 7 ದಿವಸಗಳ ಕಾಲ ನೀವೇನಾದರೂ ಬರೀತೀರಾ ನಾಮಲೇಖನ ಅಂತಂದರೆ, ಪ್ರತಿ ದಿವಸ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಬೇಕು. ಕಲ್ಲು ಸಕ್ಕರೆಯನ್ನು ನೈವೇದ್ಯ ಮಾಡಿ ಒಂದು ವ್ರತ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಶಿಸ್ತಾಗಿ ಕೂತು ದೇವ್ರ ಮನೆಯಲ್ಲಿ ಬರಿಬೇಕು. ಎಲ್ಲಂದರಲ್ಲಿ ಕೂತ್ಕೊಂಡು ಬರೆಯುವಂತಹದ್ದು, ಎಲ್ಲಂದರಲ್ಲಿ ಈ ಪುಸ್ತಕವನ್ನು ಹಾಕ್ಲಿಕ್ಕೆ ಹೋಗಬೇಡಿ. ನೀವು ಬರೆದಿರುವಂತಹ ಪ್ರತಿ ಒಂದು ನಾಮದಲ್ಲೂ ಸಾಕ್ಷಾತ್ ರಾಯರ ಒಂದು ಸಾನ್ನಿಧ್ಯ ಇರುತ್ತೆ. ಇದನ್ನೆಲ್ಲ ಬಿಟ್ಟು ನೋಡಿ, ಈಗ ಬುಕ್ಸ್ ಸೇಲ್ ಆಗಲಿ ಅಂತ ಹೇಳಿ ಏನು ಮಾಡ್ತಾರೆ, 1,00,000 ಬಾರಿ ಬರ್ಕೊಡಿ, 2,00,000 ಬಾರಿ ಬರ್ಕೊಡಿ, ಆ ಬುಕ್ಸನ್ನು ನಾವೇ ತೊಗೋತೀವಿ ಅಂತೆಲ್ಲ ಏನು ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡ್ತಾರೆ. ರಾಯರ ನಾಮಲೇಖನ ಲಕ್ಷಾಂತರ ಬಾರಿ ಬರೆಯುವಂತಹದ್ದು ಅಷ್ಟು ಸುಲಭ ಅಲ್ಲ.
ನೀವು ಹೆಂಗಂದ್ರೆ ಹಂಗೆ ಬರೆದು ಮುಗಿಸಿದ್ರೂ ಕೂಡ ಯಾವ ಫಲವೂ ಕೂಡ ಇಲ್ಲ. 1001 ಬಾರಿ ಬರೆಯುವಂತಹದ್ದೇ ದೊಡ್ಡದ್ದು. ಸಾಕು, ಇಷ್ಟನ್ನು ಮಾಡ್ಕೊಳ್ಳಿ. ಲಕ್ಷಾಂತರ ಬಾರಿ ಬರೆಯುವಂತಹದ್ದೆಲ್ಲ ಸಾಹಸಕ್ಕೆ ಕೈ ಹಾಕಬೇಡಿ. ಖಂಡಿತ ಅಷ್ಟನ್ನೆಲ್ಲ ನೀವು ಮಡಿಯಿಂದಾನೇ ಇದ್ದು ಬರೆದು ಮುಗಿಸೋದಕ್ಕೆ ಖಂಡಿತವಾಗಿ ಸಾಧ್ಯವಾಗೋದಿಲ್ಲ. ನೋಡಿ, ಸಾಮಾನ್ಯವಾಗಿ ರಾಯರ ನಾಮಲೇಖನ ಬರೆಯುವಂತಹವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಬರೀತಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಶ್ರೇಷ್ಠವಾದದ್ದು ಅಂತಂದರೆ ರಾಯರಿಗೆ ಬಹಳ ಪ್ರೀತಿಯಾದಂತಹ ಹೆಸರು ಪರಿಮಳಾಚಾರ್ಯರು. ಹೀಗಾಗಿ ಓಂ ಶ್ರೀ ಪರಿಮಳಾಚಾರ್ಯ ನಮಃ ನಾನು ಬರಿತಾ ಇದ್ದೀನಲ್ವ, ಇದು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಲೈನ್ಸ್ ಇರುವಂತಹ ಬುಕ್ಕಲ್ಲಿ ಬರಿತಾ ಇರುವಂತಹದ್ದು. ನೀವು ಲೈನ್ ಇರುವಂಥದ್ರಲ್ಲಿ ಬರಿಬೇಡಿ, ವೈಟ್ ಬುಕ್ಕಲ್ಲಿ ಈ ರೀತಿ ನಾನು ಯಾವ ರೀತಿ ಬರೆದಿದ್ದೀನಲ್ಲ ಆ ರೀತಿ ಬರೀರಿ. ಈ ಹೆಸರಿಗೆ ರಾಯರು ಬಹಳ ಬೇಗ ಒಲಿತಾರೆ. ಇದು ಬಹಳ ಪ್ರೀತಿಯಾದಂತಹ ಹೆಸರು. ಆಯಿತು, ಈಗ ಏನಿದೆ ಬರೆದು ಮುಗಿಸ್ತೀರ. ಏನು ಪೇಜಸ್ ಇನ್ನೂ ಖಾಲಿ ಇತ್ತು ನಿಮ್ಮ ಬುಕ್ಸಲ್ಲಿ ಅಂತಂದರೆ ರಾಯರ ಬಲಭಾಗ ಫೋಟೋ ಬಲಭಾಗದಲ್ಲಿ ಇಟ್ಕೊಂಡಿರಿ ಈ ಬುಕ್ನ. ಈ ಬುಕ್ ಕಂಪ್ಲೀಟ್ ಆದಮೇಲೆ ನೀವು ಮಂತ್ರಾಲಯಕ್ಕೆ ಹೋಗ್ತಿರಲ್ವ, ಆವಾಗ ಈ ಪುಸ್ತಕವನ್ನು ಮಂತ್ರಾಲಯದಲ್ಲಿರುವಂತಹ ತುಂಗಾ ನದಿಯ ತೀರಕ್ಕೆ ತಗೊಂಡು ಹೋಗಿ ಆ ನದಿ ನೀರಿಗೆ ಬಿಟ್ಟುಬಿಡಬೇಕು. ಪುಸ್ತಕ ಮುಳುಕ್ಕೊಂಡು ಹೋಗುತ್ತೆ. ಆ ನದಿಯ ನೀರಿನ ಜೊತೆಗೆ ನಮ್ಮ ಕಷ್ಟಗಳು ಕೂಡ ಕರಗಿ ರಾಯ ಪಾದ ಸೇರುತ್ತೆ. ಅದನ್ನು ಬಿಟ್ಟು ಪುಸ್ತಕವನ್ನು ತಗೊಂಡು ಹೋಗಿ ಅಲ್ಲಿ ಇಲ್ಲಿ ಮಠಗಳಲ್ಲಿ ಕೊಡುವಂತಹದ್ದು, ಅಥವಾ ಅಲ್ಲಿ ಇಲ್ಲಿ ಮಠಗಳ ಹತ್ರ ಅಥವಾ ಯಾವುದಾದ್ರೂ ಮರದ ಬುಡಕ್ಕೆ ಆ ಬುಕ್ಕನ್ನು ಇಟ್ಬಿಟ್ಟು ಬಂದುಬಿಡುವಂತಹದ್ದು, ಇದ್ಯಾವುದನ್ನು ಕೂಡ ಮಾಡಬೇಡಿ. ನೀವು ನಿಷ್ಠೆಯಿಂದ ರಾಯರ ನಾಮಲೇಖನವನ್ನು ಆ ಪುಸ್ತಕ ಪೂರ್ತಿ ಬರೆದು ಮುಗಿಸಿ. ಆ ಬರೆದು ಮುಗಿಸೋ ಅಷ್ಟರಲ್ಲಿ ನನಗೆ ಮಂತ್ರಾಲಯಕ್ಕೆ ಬರೋ ಹಾದಿಯನ್ನು ಮಾಡಿಕೊಡಿ ಅಂತ ಹೇಳಿ ಕೂಡ ಕೇಳ್ಕೊಳ್ಳಿ. ಖಂಡಿತವಾಗಿ ನೀವು ನಿಷ್ಠೆಯಿಂದ ಬರೆದಿದ್ದೇ ಆದರೆ ರಾಯರು ನಿಮಗೆ ಮಂತ್ರಾಲಯಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡಲಿಕ್ಕೆ ಕೂಡ ಹಾದಿ ಮಾಡಿಕೊಡ್ತಾರೆ. ಇದೇನೇ ರಾಯರ ನಾಮಲೇಖನ ಪುಸ್ತಕವನ್ನು ವಿಸರ್ಜಿಸುವಂತಹ ಸರಿಯಾದ ಕ್ರಮ. ನೀವು ಎಲ್ಲೇ ಬರೆದು ಯಾರಿಗೆ ರಿಟರ್ನ್ ಕೊಟ್ಟರೂ ಕೂಡ ಅವರು ಕೂಡ ಅಲ್ಲಿ ಇಲ್ಲಿ ಪುಸ್ತಕವನ್ನು ಹಾಕ್ತಾರೆ. ಅಲ್ಲಿ ಇಲ್ಲಿ ಹಾಕೋದು, ಅವರು ಇವರು ಕಾಲಲ್ಲಿ ತುಳಿಯೋದು, ಇಲ್ಲ ಅದು ಹಂಗೋ ಹಿಂಗೋ ಹೋಗಿ ಕಸಕ್ಕೇನಾದರೂ ಸೇರಿ ಬೆಂಕಿ ಯಾರಾದರೂ ಹಚ್ಚಿದ್ರು ಕಸಕ್ಕೆ ಅಂತಂದರೆ ಇನ್ನಿಲ್ಲದ ಕಷ್ಟಗಳು ಕಾಡುವಂತಹದ್ದು ನಿಮಗೆ. ಇದು ತುಂಗಾ ನದಿಯ ಒಂದು ನದಿ ನೀರಿಗೆ ಸೇರಿದಾಗ ರಾಯರ ಪಾದವನ್ನು ಸೇರಿಕೊಳ್ಳುತ್ತೆ ನೀವು ಬರೆದಂತಹ ಪುಸ್ತಕ. ಆ ರೀತಿ ಮಾಡೋರಂತೆ. ಈ ಗುರುವಾರ ಕೂಡ ಚೆನ್ನಾಗಿದೆ. ಮುಂದಿನ ಗುರುವಾರ ಹೇಗಿದೆ ಏನು ಅಂತ ಹೇಳಿ ನನ್ನ ಇನ್ನೊಂದು ಚಾನಲ್ನಲ್ಲಿ ವಿಡಿಯೋವನ್ನು ಹಾಕ್ತೀನಿ, ಅಲ್ಲಿ ನೋಡಿ ಮುಂದಿನ ಗುರುವಾರ ಶುಭವಾಗಿದ್ದರೆ ಅಲ್ಲಿಂದ ಶುರು ಮಾಡ್ಕೊಳ್ಳುವರಂತೆ. ಎರಡೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾದರೆ. ತುಂಬ ಒಳ್ಳೆಯ ವಿಚಾರಗಳು ರಾಯರ ವಿಚಾರದಲ್ಲಿ ನಿಮಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತೀನಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.